ಅದು ಶಾಸಕರ ಒಂದು ನೋಡಿ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ನಾನು ಕೆಲವು ಬಾರಿ ಹೇಳಿರ್ತಾರೆ. ನೋಡಿ, ನಮ್ಕಿಂದೆಲ್ಲ ಹಿರಿಯ ಶಾಸಕರೆಲ್ಲ ಪಕ್ಷದಲ್ಲಿ ಕೂಡ ಇದ್ದಾರೆ. ನಮ್ಗೆ ಅನುಭವ ಹಿರಿಯ ನಾಯಕರು ಕೂಡ ಎಲ್ಲ ಕಡೆ ಇದ್ದಾರೆ. ನಾನೊಬ್ಬ ಶಾಸಕ ಫಸ್ಟ್, ಮತ್ತೆ ಶಾಸಕ ನಾನು, ಮತ್ತೆ ನಾನು ಸ್ಪೀಕರ್. ಈಗ ಶಾಸಕ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಅಂತ ತಿಳಿಸ್ಕೊಳ್ಬೇಕು. ಇಟ್ಸ್ ಅ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್. ನನ್ನ ಕ್ಷೇತ್ರದ ಎಲ್ಲ ಮತ್ತು ನಮ್ಮ ಕ್ಷೇತ್ರ ಬಡ ಕುಟುಂಬಸ್ಥರಿಗೆ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಸಿಗ್ತದೆ ಅಂತ ಹೇಳಿದೆ. ಅದು ಪರೋಕ್ಷವಾಗಿ ಅದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವಂತ ಒಂದು ಯೋಜನೆ ಅಲ್ವಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಎಷ್ಟೋ ಜನ ಸಾಮಾನ್ಯರ ಮಕ್ಕಳಿಗೆ ಬೇಕಾಗಿ ಮುಂಚೆ ಬಂದು ಟೆಕ್ಸ್ಟ್ ಬುಕ್ಗೆ ದುಡ್ಡು ಕೊಡಿ ಅಂತ ಕೇಳ್ತಿದ್ದೆ, ಅದು ನಿಂತಿದೆ. ಇವಾಗ 10 kg ಅಕ್ಕಿ, ಮುಂಚೆ ನೀವು ಸಂಘ ಸಂಸ್ಥೆಯವರು ಒಂದು ಕಾರ್ಯಕ್ರಮ ಮಾಡ್ದಾದ್ರೆ ಒಮ್ಮೆ ನೀವು ಕೂಡ 5 kg ಅಕ್ಕಿಗೆ ತಾಯಿಯಿಂದ ಸೆರಗಿರ್ದು ರೋಡ್ ಸೈಡ್ ಅಲ್ಲಿ ಕ್ಯೂ ನಿಲ್ತಾ ಇದ್ರು ನಾನು ಕಣ್ಣ ಮುಂದೆ ನೋಡಿದ್ದೇನೆ. ಈಗ ಎಂತದಲ್ಲಿ ಎಲ್ಲಿ ಅದು ನಾವು ನೋಡ್ತಾ ಇದ್ದೇವಾ ಇದರಲ್ಲಿ? ಎಷ್ಟೋ ಸೋದರರು ಯಾರು ಕೆಲ್ಸಕ್ಕೆ ಹೋಗ್ತಾರೆ, ಅವರ ಸ್ಕೂಟಿಗೆ ಎಷ್ಟೋ ಜನ ಸೋದರಿಯರು ಸ್ಕೂಟಿ ತಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ 500 ರೂಪಾಯಿಯನ್ನು ಕಟ್ಟಬೇಕು ತಿಂಗಳಿಗೆ, ಅವ್ರು ಧೈರ್ಯದಿಂದ ಇದರಿಂದ ಕಟ್ತಾ ಇದ್ದಾರೆ. ಇವತ್ತು ಎಷ್ಟೋ ನಮ್ಮ ಎಲ್ಲಾ ಕೆಲಸಕಾರರಿಗೆ ಸೋದರಿ ಇವತ್ತು ಬೇರೆ ಬೇರೆ ಟ್ರಿಪ್ಗೆ ಹೋಗುದು, ಬೇರೆ ಬೇರೆ ಬಡವರ ಮಕ್ಕಳು, ಜನಸಾಮಾನ್ಯ ಮಕ್ಕಳು ಕೂಡ ಧಾರ್ಮಿಕ ಕೇಂದ್ರಕ್ಕೆ ಹೋಗುದು, ನಮ್ಮ ಈ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗುದು ನಾವು ನೋಡಿದ್ರೆ ಹೇಗೆ ಫ್ರೀಯಾಗಿ ಕೊಟ್ಟ ಕಾರಣ ಅಲ್ವಾ? ಸೊ ನಮ್ಮಲ್ಲಿ ಯಾವ ನಕಾರಾತ್ಮಕ ಚಿಂತನೆ ಬೇಡ. ಈ 2,000 ರೂಪಾಯಿ ನಾವು ತಿಂಗಳಿಗೆ ಏನು ಕೊಡ್ತೇವೆ, ಈ ಬಸ್ಸಲ್ಲಿ ನಾವು ಸೋದರಿಗೆ ಏನು ಅವಕಾಶ ಮಾಡಿ ಕೊಡ್ತೇವೆ, ಉಚಿತ. ಇಲ್ಲ, ನಾನು ಸ್ಪೀಕರ್, ನನಗೆ ಯಾವುದೇ ಪಕ್ಷ ಇಲ್ಲ, ನನಗೆ ಯಾವುದೇ ಪಕ್ಷದಲ್ಲಿ ಕೂಡ ಇಲ್ಲ. ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ. ಅದಂದ್ರೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಶಾಸಕರಿಗೆ ಸಮಾನತೆಯಿಂದ ನೋಡಿಕೊಂಡು ಕಾನೂನುಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ಕಾರ್ಯ ನಾನು ಇವತ್ತು ಮಾಡಿಕೊಂಡು ಹೋಗುವಂಥದ್ದು. ಸೊ ಅದು ಸಂವಿಧಾನಬದ್ಧವಾದಂಥ ಸ್ಥಾನ. ಪ್ರಜಾಪ್ರಭುತ್ವ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ. ಅದಕ್ಕೆ ಇದು ನನ್ನ ಸಬ್ಜೆಕ್ಟೇ ಅಲ್ಲ. ಈಗ ನಾನೆಲ್ಲ ಪೊಲಿಟಿಕ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದೆ, ಚಾನಲ್ ಬಂದ್ ಆಗಿದೆ, ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ. ಈಗ ಅದೇನು ನಾನು ಹೇಳ್ದಲ್ಲ, ಹೇಗೆ ಕ್ವಶನ್ ಕೇಳ್ಬೇಕು, ಹೇಗೆ ಚರ್ಚೆ ಮಾಡ್ಬೇಕು, ಹೇಗೆ ನೀವು ಬೇರೆ ಬೇರೆ ಪ್ರಶ್ನೆ ಆಗ್ಬೇಕು, ಮತ್ತೆ ಹೇಗೆ ಕೆಲಸ ಮಾಡ್ಬೇಕು ನಾವು ಹೇಳ್ಬಹುದು. ರಾಜ್ಯಕ್ಕೆ ಎಂಬ ಚಾನಲ್ ಬಂದಾಗಿದೆ. ಈಗ ಅದು ಮತ್ತೆ ಯಾವ ಓಪನ್ ಆಗ್ತಾ ಅವಾಗ ನೋಡುವ. ಈಗ